ಕೇವಲ ಭಾರತ ಅಲ್ಲ, ಇವತ್ತು ವಿಶ್ವದ ಗಮನವನ್ನು ಸೆಳೆದಿರೋ ನಾವೆಲ್ಲ ಕಾಣ್ತಾ ಇದ್ದೀವಿ. ಭಾರತದ ಆಂತರಿಕ ವಿಷಯಗಳಲ್ಲಿ ಅಮೆರಿಕಾದ ಒಂದು ಸಂಸ್ಥೆ ಇವತ್ತು ಹಸ್ತಕ್ಷೇಪ ಮಾಡ್ತಾ ಇದೆ. RSSನ ನಿಷೇಧ ಮಾಡಿ ಭಾರತವನ್ನು ಆತಂಕಗ್ರಸ್ತ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಅಮೆರಿಕಾದ ಒಂದು ಸಂಸ್ಥೆ ಆಗ್ರಹ ಮಾಡ್ತಾ ಇದೆ. ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ, ಈ ಹಿನ್ನೆಲೆಯಲ್ಲಿ RSSನ ನಿಷೇಧ ಮಾಡಬೇಕು. ಜೊತೆಗೆ RSSನ ಪದಾಧಿಕಾರಿಗಳನ್ನ ಅಮೆರಿಕಕ್ಕೆ ಪ್ರವೇಶ ನಿಷೇಧ ಮಾಡಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. RSSನ ವಿಶೇಷ ಎಂದೂ ಕೂಡ ಯಾವುದೇ ಧರ್ಮದ ಬಗ್ಗೆ, ಯಾವುದೇ ವ್ಯಕ್ತಿ ಬಗ್ಗೆ, ಯಾವುದೇ ಊರಲ್ಲಿ ಒಂದು ಕಡೆಯೂ ಕೂಡ ಗಲಾಟೆ ಮಾಡಿದಾರಂಥ ಸಂಸ್ಥೆ RSS. ಇವತ್ತು RSSನ 100ನೇ ವರ್ಷ. ಇವತ್ತು 1925ರಲ್ಲಿ ಆರಂಭ ಆಗಿದ್ದಂಥ RSSಗೆ ಇವತ್ತು 100ನೇ ವರ್ಷ. ದೇಶದ ಲಕ್ಷಾಂತರ ನಗರಗಳಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಕಾರ್ಯಕ್ರಮಗಳಾಗಿದೆ. ಕಡ್ಡಾಯವಾಗಿ ಹೆಲ್ಮೆಟ್ ಕಟ್ಕೋಬೇಕಂತ ಹೇಳ್ತಾ ಇದ್ದೀವಿ. ಮಾನ್ಯ ಕಮಿಷನರ್ ಸಾಹೇಬರು, ಇದು ಗುಲ್ಬರ್ಗದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು. ಸಾರ್ವಜನಿಕರು ತಮ್ಮ ಜೀವವನ್ನು ಉಳಿಸ್ಕೋಬೇಕು, ತಮ್ಮ ರಕ್ಷಣೆ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀವಿ. ಆದರೂ ಅವರು MLA ಮಾತಾಡ್ತಾರ, ಇವ್ರು MP ಮಾತಾಡ್ತಾರ ಅಂತ ಹೇಳ್ತಾ ಇದ್ದಾರ. ಯಾರಿಗೂ ಆಸ್ಪದಕ್ಕೊಳ್ಳದೆ ಎಲ್ಲರಿಗೂ ಕಾನೂನುಬದ್ಧವಾಗಿ ಕಾನೂನನ್ನು ಪಾಲಿಸಿ ಎಲ್ರಿಗೂ ಒಂದೇ ಕಾನೂನು ಅಂತ ಹೇಳ್ತಾ ಇದ್ದೀವಿ ಮೇಡಮ್. ಎಲ್ರಿಗೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಕೋಬೇಕಂತ ಹೇಳಿ ಎಲ್ಲರಿಗೂ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಸಾರ್ವಜನಿಕರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಂಡು ತಮ್ಮ ಕುಟುಂಬಕ್ಕೆ ಯಜಮಾನ ಆಗಿರಲಿ, ಜೀವವನ್ನು ಉಳಿಸ್ಕೊಳ್ಳಿ, ಹೆಲ್ಮೆಟ್ ಅನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಅಮಿಕಲ್ ಕ್ಯಾನ್ಸಲ್ ಆಗುತ್ತೆ. ನಮ್ಮ ಇವ್ರ ಕ್ಯಾಮ್ರಾಮನ್ ಹೋಗ್ಯಾರಿ ಮ್ಯಾಮ್.